पिछले कल्याण कर्नाटका क्षेत्र की संरचनात्मक प्रगति की मांग करने वाले संविधान के अनुच्छेद 371 के कार्यान्वयन के लिए दशकों के संघर्ष के परिणाम स्वरूप इस संघर्ष को मजबूत राजनीतिक इच्छा शक्ति मिली है। अनुच्छेद 371 जे को लागू हुए 1 दशक हो गया है। 2013 में कल्याण कर्नाटका के लिए लागू किया गया, जबकि हमारे क्षेत्र के योग्य उम्मीदवारों को सरकारी नौकरियों और पेशेवर शैक्षिक प्रवेश उपलब्ध कराया जा रहा है। बेंगलुरु में कुछ निहित स्वार्थी लोग आधारहीन झूठी खबरें फैला रहे हैं कि केवल कल्याण कर्नाटका को कार्यान्वयन के कारण नौकरियों और शैक्षिक प्रवेश में अधिक अवसर मिल रहे हैं। धारा 371 जे जो राज्य के 24 जिलों के साथ अन्याय कर रही है। कैमरामैन पपुराज का कवरेज। ನೀವೂ ಇಡ್ರಿ ಅಂತ ನಾವೇನು ಇಡಲ್ಲ, ನಾವೇನು ಷರತ್ತು ಇಡಲಾರೆ ಸೇರಿದೀವಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕಕ್ಕೂ ನಾವು ಜಗತ್ತಿಗೆ ಬಹಳಷ್ಟು ಕೊಟ್ಟಿದ್ದೀವಿ. ಜಗತ್ತಿಗೆ ಭಾರತೀಯ ಏನಪ್ಪ ಅಂದ್ರೆ ನ್ಯಾಯಶಾಸ್ತ್ರ ಕೊಟ್ಟಿದ್ದೀವಿ, ಬಸವಣ್ಣರ ನೇತೃತ್ವದಾಗ ಏನದ ಪಾರ್ಲಿಮೆಂಟ್ ಕೊಟ್ಟಿವಿ, ಆಮೇಲೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸೂಫಿ ಸಾಹಿತ್ಯ ಖಾಜಾ ಬಂದೇನವರ ನೇತೃತ್ವದಲ್ಲಿ, ಆನಂತರ ಕನ್ನಡ ಲೋಕ ಕವಿರಾಜ್ ಮಾರು ಗ್ರಂಥ ಕೊಟ್ಟಿದ್ದೀವಿ. ಅಪಾರ ಜಲಸಂಪತ್ತು ಅದ, ಅಪಾರ ಖನಿಜ ಸಂಪತ್ತು ಅದ, ಬಂಗಾರದ, ಕರ್ನಾಟಕ ಕರೆಂಟ್ ಕೊಡ್ತೀವಿ. ಏನಿರಲ್ಲ ಎಲ್ಲನೂ ಇದ್ದರೂ ನಾವು ಕನ್ನಡಿಗರು ಒಂದು ಕಡೆ ಸೇರಬೇಕು ಅಂತೇಳಿ ವಿಶಾಲ ಮೈಸೂರದಾಗ 1956 ಸೇರಿದೀವಿ. ಸೇರಿದ ನಂತರ ನಮ್ಗೆ ಯಾರೂ ಇಲ್ಲಿ ನೋಡೋರೇ ಇದ್ದಿಲ್ಲ. ಈ ಕರ್ನಾಟಕದಾಗ ಒಂದು ಕಲ್ಯಾಣ ಕರ್ನಾಟಕನೂ ಅದ, ಇಲ್ಲಿನೂ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಅದ ಅಂಥೇಳಿ ಅವ್ರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ 30 ವರ್ಷ ತನಕ. ನಾವು ಏನು ಹೋರಾಟ ಮಾಡಿದಾಗ ಆಮೇಲೆ ನಮ್ಮ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿಯಿಂದ HKDB ಆಯಿತು, ಧರ್ಮಸಿಂಗ್ ಸಮಿತಿ ರಿಪೋರ್ಟ್ ಪ್ರಕಾರ. ಅದರಲ್ಲಿಂದ ಏನು ಫಲ ಸಿಗಲಿಲ್ಲ. ಮುಂದೆ ನಂತರ ನಾವು ಹೋರಾಟ ಮಾಡಿದ್ರೆ ನಂಜುಂಡಪ್ಪ ವರದಿ ಪ್ರಕಾರ ವಿಶೇಷ ಅಭಿವೃದ್ಧಿ ಪ್ರಕಾರ ಇದು ನಮ್ಮದು ವೆಟರ್ನರಿ ಯೂನಿವರ್ಸಿಟಿ ಆಯಿತು. ಅದೇ ರೀತಿ ಬೀದರ್ ಮೆಡಿಕಲ್ ಕಾಲೇಜ್ ಆಯಿತು. ಆಮೇಲೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೆಲವಷ್ಟು ಅದು ನಾವು ನಿರೀಕ್ಷೆಗೆ ತಕ್ಕಂಗೆ ಆಗಲಿಲ್ಲ. ಮತ್ತು ನಾವು ಯಥಾ ಪ್ರಕಾರ ನಾವು 371ನೇ ಕಲಂ ಸಲುವಾಗಿ ನಿರಂತರವಾದ ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲಸ್ವರೂಪ 13ರದಾಗ ಒಂದು ರಾಜಕೀಯ ಇಚ್ಛಾಶಕ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಮಾನ್ಯ ಯಡಿಯೂರಪ್ಪನವರು ಎಲ್ಲ ಪಕ್ಷದವರು ಇಚ್ಛಾಶಕ್ತಿಯಿಂದ 371ನೇ ಕಲಂ ಜಾರಿಯಾಯಿತು. ಜಾರಿಯಾಗಿ 10 ವರ್ಷದ ಒಂದು ಶಿಶು ಅವಸ್ಥೆಯಲ್ಲದ, ಇನ್ನು ಬಾಲ್ಯ ವ್ಯವಸ್ಥೆಯಲ್ಲದ. ಈ ಸಂದರ್ಭದಲ್ಲಿ ರಾಜ್ಯ ಒಡೆಯುವಂಥ ಕುತಂತ್ರಿಗಳು ಬೆಂಗಳೂರಿನಲ್ಲಿರುವಂಥ ಕೆಲವು, ಯಾಕಂದ್ರೆ ಈ ಬೀದರ್ದಾಗ ಯಾವುದೋ ಶಿವನಗರದಾಗ ಕೆಲವರು ಜನ ಇರ್ತಾರಲ್ಲ, ಆ ರೀತಿ ಬೆಂಗಳೂರದಾಗ ಒಂದು ಯಾವುದೋ ಒಂದು ಬಡಾವಣೆದ ಕೆಲವು ಜನ ಕುಂತು ಏನು ಎಬ್ಸ್ಯಾರಂದ್ರೆ ಸಂವಿಧಾನದ 371ನೇ ಕಲಂ ಇದೇ ರೀತಿ 10 ವರ್ಷ ಮುಂದುವರಿತು ಅಂದ್ರೆ ಕರ್ನಾಟಕ ತುಂಬ ಎಲ್ಲ ನೌಕರಿಗಳ್ದ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರದವ್ರಿಗೆ ತುಂಬ್ತಾರ. ಕರ್ನಾಟಕ ಮಯ ಎಲ್ಲ ಇವ್ರದೇ ನೌಕರಿ ಆಗ್ತಾವ, ಇವರೇ ಮೆಡಿಕಲ್ ಸೀಟ್ ತೊಗೋತಾರೆ, ಇವರೇ ಡಾಕ್ಟರ್ ಆಗ್ತಾರಂತ. ಈ ರೀತಿ 24 ಜಿಲ್ಲೆಗೆ ಅನ್ಯಾಯ ಆಗ್ತದ. ಕರ್ನಾಟಕದ 31 ಜಿಲ್ಲೆದಾಗ ಕೇವಲ 7 ಜಿಲ್ಲೆದವ್ರು ಮಾತ್ರ ತುಂಬೋಗ್ತಾರೆ ಅಂಬೋದು ಒಂದು ಸುಳ್ಳು ಸುದ್ದಿ ಏನದಲ್ಲ, ಇಡೀ 24 ಜಿಲ್ಲೆಯಲ್ಲಿ ಹಬ್ಬಿಸ್ತಾ ಇದ್ದಾರೆ. ಮತ್ತು ಇವರಿಂದ ದೊಡ್ಡ ಶಕ್ತಿ ಅದ, ದೊಡ್ಡ ಕುತಂತ್ರ ಅದ. ಇದ್ರ ಉದ್ದೇಶ ಏನಂದ್ರೆ ಇವರು ಈ ರೀತಿ ಮಾಡೋದ್ರಿಂದ ನಾವು ಬೀದರ್, ಗುಲ್ಬರ್ಗ, ರಾಯಚೂರದವರು ಎಲ್ಲ ನಮ್ಮ ಭಾಗದವ್ರು ಪ್ರತ್ಯೇಕ ರಾಜ್ಯಕ್ಕೆ ಕೇಳಬೇಕು, ನಾವು ಪ್ರತ್ಯೇಕ ರಾಜ್ಯಕ್ಕೆ ಕೊಡಬೇಕು ಅಂತ ಅವ್ರ ಕುತಂತ್ರ ಅದ. ನಾವಂತೀವಿ ನಮ್ಗೆ ಹೈದರಾಬಾದ್ ಸಮೀಪ ಇದ್ರೂ ಭೀ ನಾವು ವಿಶಾಲ ಮೈಸೂರದಾಗ ಸೇರಿದ್ದೀವಿ. ನಾವೆಲ್ಲ ದುಡ್ಡು ಹಾಕಿದ್ದೀವಿ ಅಂತ ಇವತ್ತು ಬೆಂಗಳೂರು ಆಯಿತು. ಬೆಂಗಳೂರು ಒಂದು ಹಳ್ಳಿ ಇತ್ತು, ರಾಷ್ಟ್ರಕೂಟರ ಕಾಲಕ್ಕೆ ನಮ್ಮ ಆದಿಯಿಂದಾಗಿದ್ದೀರಿ ನೀವು, ಚಾಲುಕ್ಯರ ಕಾಲಕ್ಕೆ ನಮ್ಮ ಆದಿಯಿಂದಾಗಿದ್ದೀರಿ ನೀವು, ನಾವು ಆಳ್ತಿದ್ದೀವಿ ನಿಮ್ಗೆ. ಆದ್ರೆ ಬೆಂಗಳೂರಿನ ಹಳ್ಳಿಗೆ ರಾಜಧಾನಿ ಮಾಡೋದು ಮೈಸೂರು ಮಹಾರಾಜರು ರಾಜಧಾನಿ ಮಾಡಿದಾರೆ, ನಾವು ಒಪ್ಕೊಂಡೇವು. ಅಷ್ಟು ದೂರ ಇದ್ರೂ ಇವತ್ತು ಬೆಂಗಳೂರು ಆಗಲಕ್ಕೆ ಕಾರಣ ಅಂದ್ರೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಹೋಗಿರ್ತೀವಿ, ನಾವೆಲ್ಲ ಅಲ್ಲೇ ಹಣ ಹೂಡಿಕೆ ಮಾಡ್ತೇವೆ ಅಂತ ಬೆಂಗಳೂರು ಆಯಿತು. ಈಗ ಅಂಥ ಒಂದು ಬೆಂಗಳೂರು ಆಗ್ಲಕ್ಕೆ ಈ ಒಂದು ಬ್ರೀಫ್ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂತ ಹೇಳಿ ಲಕ್ಷ್ಮಣ್ ದಸ್ತಿ ಸರ್ ಅವರು, ಡಾಕ್ಟರ್ ಸಿ ಆನಂದರವರು ಮತ್ತು ನಮ್ಮ ಬೇರೆಯವರು ಕೂಡ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇವಾಗ ಈ ಒಂದು ಪತ್ರಿಕಾಗೋಷ್ಠಿ ನಮಗೆಲ್ಲ 371 ಜೆ ಸಿಕ್ಕಿದೆ, 10 ವರ್ಷ ಆಯಿತು ಸಿಕ್ಕಿದೆ. ಇದು ಕರೆದಿದ್ದ ಉದ್ದೇಶ ಏನಂತಂದ್ರೆ ಕೆಲವು ಹಿತಾಸಕ್ತಿಗಳು ನಮ್ಮ ಬಗ್ಗೆ ಆಗುವಂಥ ಬೆನಿಫಿಟ್ಸ್ಗೆ ತಡೆಲಾರದೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಿಂದ ಅಂದರೆ ನಮ್ಮ ಈ ಜಿಲ್ಲೆಗಳೆಲ್ಲ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಬಿಟ್ಟು ಬೇರೆ ಜಿಲ್ಲೆದವರು ಏನು
ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಏನಾದ ಚೇಂಜಸ್ ಮಾಡ್ತಾ ಅಂತೇಳಿ ಅಂತ ಇದ್ದಾರೆ. ಅದ್ರ ಸಲಕ್ಕೆ ನಮ್ಗೆ ಇದು ಹೋರಾಟ ಅದ. ನಾವು ಇದು ಯಾವಾಗಲೂ ಏನದ, ಇವಾಗ ಎದ್ದಾಗ ಏನದ, ಬೆಂಕಿ ಸ್ವಲ್ಪ ಹತ್ತಿದಾಗೆ ಆರಿಸ್ಬೇಕಂತಾರೆ. ಇವಾಗ ಸ್ಟಾರ್ಟ್ ಆಗಿದೆ, ಅದಕ್ಕೆ ಇವಾಗ ಇಲ್ಲಿಂದಲೇ ಅದಕ್ಕೇನದ ಮುಚ್ಚಿಬಿಡ್ಬೇಕು. ಆಮೇಲೆ ಎಂಥದ್ದು ದೊಡ್ಡ ಶಕ್ತಿಗಳಿಗಾಗಲಿ, ಎಂಥದ ಒಂದು ಪರ್ವತಕ್ಕಾಗಲಿ, ಒಂದು ಫಾರೆಸ್ಟ್ಗಾಗಲಿ ಬೆಂಕಿ ಹಚ್ಬೇಕಂತಂದ್ರೆ ಒಂದು ಸಣ್ಣ ಒಂದು ಕಡ್ಡಿ ಬೇಕಷ್ಟೇ. ಆ ಕಡ್ಡಿಗೆ ನಮ್ಮಲ್ಲಿ ಇಲ್ಲೆಲ್ಲ ಪೂರ ಲಕ್ಷ್ಮಣ್ ದಸ್ತಿಯವ್ರ ಜೊತೆ ಟೀಮ್ನಲ್ಲಿದೆ. ಸೊ ಹಿಂಗಾಗಿ ಎಲ್ಲ ಜಿಲ್ಲೆಯಲ್ಲಿ ನಾವೇನಾದ ಹೋರಾಟ ಮಾಡಿ, ಹೋರಾಟಕ್ಕಿಂತ ನಾವು ಎಚ್ಚರಿಕೆ ಮಾಡಬೇಕು. ಎಚ್ಚರಿಕೆ ಮಾಡಿ ಈ ಥರ ನಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಮ್ಮನ್ನು ಎದುರೇ ಮಂಡಿಸಿದ್ದಾರೆ. ನಾನು ಕೂಡ ಈ 371Jದ ಒಂದು ಚಿಂತಕನಾಗಿ ಅನೇಕ ವಿಷಯಗಳನ್ನು ಮಂಡಿಸಿದವನಾಗಿದ್ದು, ಅದರ ಜೊತೆಗೆ ನಾನು ಬಹಳ ಸಮಯ ತೆಗೆದುಕೊಳ್ಳ, ಯಾಕಂದರೆ ಪ್ರೋಗ್ರಾಮ್ ಈಗ ಸಾಕಷ್ಟು ಇವೆ, ಸಾಕಷ್ಟು ಸಮಯಗಳು ತಗೊಂಡಿದ್ದಾರೆ, ಅನೇಕ ವಿಚಾರಗಳು ತಮ್ಮ ಮುಂದೆ ಮಂಡಿಸಿದ್ದಾರೆ. ಒಂದು ನಾವು ವಿಚಾರ ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಈ 371J ಯಾಕೆ ಬಂತು ಎನ್ನುವುದ್ರ ನಾವು ಎಲ್ಲ ಜನರಿಗೆ, ಸಾಮಾನ್ಯವಾದಂಥ ಜನರಿಗೆ ಮುಟ್ಟುವಂತೆ ಮಾಡುವಂಥ ಕೆಲಸ ನಾವು ಈ ಸಂಘಟನೆಯಿಂದ, ಈ ವ್ಯವಸ್ಥೆಯಿಂದ ಮಾಡಬೇಕೆನ್ನುವಂಥ ಒಂದು ಮೊದಲನೆಯ ಗುರಿ. ಈಗಾಗಲೇ ಅನೇಕ ನಮ್ಮ ಚಿಂತಕರು ಹೇಳಿದ್ದಾರೆ, ಈ ಕೆಲವರು ನಮ್ಮ 371Jದ ವಿರುದ್ಧವಾಗಿ ಏನು ಧ್ವನಿ ಎತ್ತಾ ಇದ್ದಾರೆ, ಅವರನ್ನು ಖಂಡಿಸುವುದು ನಮ್ಮೆಲ್ಲರ ಸಂಪೂರ್ಣವಾದ ಜವಾಬ್ದಾರಿಯಾಗಿದೆ ಅನ್ನೋ ಮಾತು ತಾವೆಲ್ಲ ನೆನಪಿನಲ್ಲಿಡಬೇಕು. ಜೊತೆಗೆ ಈಗ ನಾವೆಲ್ಲರೂ ಕಲಬುರಗಿಯಿಂದ ಬೀದರದ ಎಲ್ಲ ಪತ್ರಿಕಾ ಮಾಧ್ಯಮದ ಮೂಲಕ ಜನರಿಗೆ 371Jದ ಮಹತ್ವತೆ, ನಮಗಿರುವಂಥ ಹಕ್ಕುಗಳ ಬಗ್ಗೆ ವಿಚಾರಗಳನ್ನು ಮಂಡಿಸುವ ಸಲಕ್ಕೆ ನಾವು ಬಂದಿದ್ದೇವೆ. ಅದ್ರ ಜೊತೆಗೆ ಐ ಬೀಯಿಂಗ್ ಆ್ಯಸ್ ಎ ಪ್ರೊಫೆಸರ್ ಆ್ಯಂಡ್ ಥಿಂಕರ್, ಇದು ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ, ರೀಜನಲಿ ಒಂದು ದೊಡ್ಡ ಪ್ರಮಾಣದ ಒಂದು ಇದು ಹಿನ್ನೆಲೆ ಇದಕ್ಕೆ. ಆ ಹಿನ್ನೆಲೆಯಲ್ಲಿ ನಾವು ನಮಗೆ ಭಾರತ ಸರ್ಕಾರದವರು, ನಮ್ಮ ನಾಯಕರು, ನಮ್ಮ ಚಿಂತಕರು 371J ಈಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅದ, ಯಾವನ್ ಬೇಕು ಕಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗದಾಗ ಇಷ್ಟು ಜಿಲ್ಲೆಗಳವ, ಇದು ಬರೀ ನೀವು ತಿಳ್ಕೊಳ್ಲತ್ತರ, ಬರೀ ಸ್ಟೂಡೆಂಟ್ಸ್ಗೆ ಯೂಸ್ ಅಲ್ಲ, ಸ್ಟೂಡೆಂಟ್ಸ್ ತಾಯಿ ತಂದೆಗೂ ಯೂಸ್ ಅದ, ಅಕ್ಕ ತಂಗಿಯವ್ರಿಗೂ ಯೂಸ್ ಅದ, ಪತ್ರಕರ್ತ ಇದ್ದವ್ರು ನಿಮ್ಮೆಲ್ಲರಿಗೂ ಯೂಸ್ ಅದ. ನಿಮ್ಗೂ ನಾಳೆಗೆ ಮಕ್ಕಳು ಇರ್ತಾರ ಏನ್ರಿ, ಅವ್ರದ್ದೆಲ್ಲ ಮೆಡಿಕಲ್ ಸೀಟ್ ಆಗಬೇಕಂದ್ರು, ಗೌರ್ಮೆಂಟ್ ಸೀಟ್ ಆಗಬೇಕಂದ್ರೂ, ಇಂಜಿನಿಯರಿಂಗ್ ಸೀಟ್ ಆಗಬೇಕಂದ್ರೂ, ಯಾವುದೇ ಹುದ್ದೆಗೆ ಹೋಗ್ಬೇಕಂದ್ರೂ ಕರ್ನಾಟಕನಲ್ಲಿ 371J ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರೀ ಇಲ್ಲಿ ಕುಂತಲ್ಲಿ ನಮ್ಗೆ ಒಬ್ಬರಿಗೆ ಯೂಸ್ ಅಲ್ಲ, ನಿಮ್ಮೆಲ್ಲರಿಗೂ ಯೂಸ್ ಅದ. ಅದ್ರ ಸಲುವಾಗಿ ಇದ್ರಾಗ ಇಟ್ ಶುಡ್ ಬಿ ಪಾರ್ಟಿಸಿಪೇಟೆಡ್ ಬೈ ದ ಆಲ್ ದ ಕಲ್ಯಾಣ ಕರ್ನಾಟಕ ಪೀಪಲ್. ಬರೀ ಸ್ಟೂಡೆಂಟ್ಸ್ ಅಲ್ಲ, ಇದು ತಾಯಿ ತಂದೆ ಆಗಲಿ, ಕಾರ್ಮಿಕರಾಗಲಿ, ರೈತರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಈವೆನ್ ದ MLA MP ಆಲ್ಸೋ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್, ಅದರ್ವೈಸ್ ವಿ ಹ್ಯಾವ್ ಟು ಬೈಕಾಟ್ ದೆಮ್ ವಾಟ್ ಎವರ್ ಪಾರ್ಟಿ ಇಟ್ ಮೇ ಬಿ. MLA MPಗಳು ಯಾಕೆ ಪಾರ್ಟಿಸಿಪೇಟ್ ಮಾಡೋಣ ನಾ ಹೇಳಿ, ಯಾವ ಪಾರ್ಟಿ ಇದ್ರು ಅವ್ರ ಬಳಿ ದುಡ್ಡವ, ಅವ್ರ ಮಕ್ಕಳು MBBS ಸೀಟ್ ಮಾಡಬೇಕಂದ್ರೆ ಗೌರ್ಮೆಂಟ್ ಸೀಟ್ ಬೇಕಾಗಲ್ದು, ಅವ್ರು ಯಾವ ರಿಸರ್ವೇಷನ್ ಬೇಕಾಗಲ್ದು, ಡೊನೇಷನ್ ಕೊಟ್ಟು ತೊಗೋತಾರೆ. ಅದ್ರ ಸಲುವಾಗಿ ಅವರೆಲ್ಲ ಪಾರ್ಟಿಸಿಪೇಟ್ ಆಗಲ್ರು. ಆ್ಯಕ್ಚುಲಿ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಫಸ್ಟ್. ಅವ್ರು ಗ್ರೀಕ್ನಾಗೆ ಒಬ್ಬ ಫಿಲಾಸಫರ್ ಇದ್ದ, ಟ್ಯೂಸಿಡೈಡಿಸ್ ಅಂತ. ಆತ ಒಂದು ಮಾತು ಹೇಳಿದ್ದಾನೆ, ಅದ್ಭುತವಾದಂಥ ಮಾತು. ಇಟ್ ಮೇ ಬಿ ಅವರ್ ಇಂಟ್ರೆಸ್ಟ್ ಸರ್ ಟು ಬಿ ಅವರ್ ಮಾಸ್ಟರ್ಸ್, ಬಟ್ ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಅವರ್ ಸ್ಲೇವ್ಸ್ ಅಂತ. ಸಾಹೇಬ್ರೆ, ನಾಯಕರಾಗಿ, ಡನಾಯಕರಾಗಿ, ಮುಲ್ಲಾ, ಮೌಲ್ವಿ, ಪಾದ್ರಿ, ಪೂಜಾರಿ, ರಾಜಕಾರಣಿ, ಗವರ್ನರ್ಗಳಾಗಿ, ಡಿಕ್ಟೇಟರ್ಗಳಾಗಿ ನಮ್ಮ ಹೆಗಲ ಮೇಲೆ ಕುಂತು ಮೆರವಣಿಗೆ ಮಾಡ್ಕೋಬೇಕಂತ ನಿಮ್ಮ ಮನುಷ್ಯನಾಗ ಇರ್ಬೋದು. ಆದರೆ ನಿಮಗೆ ಹೊತ್ಕೊಂಡು ಅಡ್ಡಾಡ್ಬೇಕಂತ ನಮ್ಮ ಮನುಷ್ಯನಾಗ ಹೆಂಗಿರ್ತದ, ಯಾಕೆ ಇರಬೇಕು ಅಂತ 2500 ವರ್ಷದಿಂದನೇ ಟ್ಯೂಸಿಡೈಡಿಸ್ ಕೇಳಿದ್ದಾನೆ. ಆ ಮಾತನ್ನು ಇವತ್ತು ಮತ್ತೆ ನಿಮ್ಮೆಲ್ಲರ ಮೂಲಕ ಇಡೀ ನಾಡಿನ ಜನತೆಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ನಾನು ದಕ್ಷಿಣ ಕರ್ನಾಟಕದ ಬೆಂಗಳೂರು ಬೇಸ್ಟದ ಜನರೇ, ನೀವು ನಮ್ಮ ಹೆಗಲ ಮೇಲೆ ಕೂತು ನಿರಂತರ ಸವಾರಿ ಮಾಡಬೇಕು, ನಮ್ಮನ್ನು ಶೋಷಣೆ ಮಾಡಬೇಕು, ತುಳಿದಿಡಬೇಕು ಅಂತ ನಿಮ್ಮ ಮನುಷ್ಯನಾಗ ಇರ್ಬೋದು. ಆದರೆ ನಿಮ್ಮನ್ನು ತುಳಿಸ್ಕೋಬೇಕಂತ, ನಿಮ್ಮಿಂದ ತುಳಿಸ್ಕೋಬೇಕಂತ, ನಿಮ್ಮಿಂದ ಶೋಷಣೆ ಒಳಗಾಗಬೇಕಂತ ನಮ್ಮ ಮನುಷ್ಯನಾಗ ಹೆಂಗಿರ್ತದೆ, ಯಾಕೆ ಇರಬೇಕು ಅಂತ. ನಮಗೆ 371J ಕೊಟ್ಟದ್ದು ಧರ್ಮಾರ್ಥ ಅಲ್ಲ,
ಅದಕ್ಕಾಗಿ ಈ ಭಾಗದ ಜನ, ಅದು ವಿಶೇಷವಾಗಿ ಮತ್ತೆ ಬೀದರ್ನಿಂದ ಬಂದು ಗುಲ್ಬರ್ಗದಾಗ ಶಟ್ಲ್ ಆದಂಥ ವೈದ್ಯನಾಥ್ ಪಾಟೀಲರ ನೇತೃತ್ವದಲ್ಲಿ ಭಾಳ ದೀರ್ಘವಾದಂಥ ಮತ್ತೆ ಹೋರಾಟ ಮಾಡ್ತೀವಿ ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಸಪ್ರೇಟ್ ಸ್ಟೇಟ್ ಕೇಳ್ತೀವಿ ಎಂಬುದು ಅರ್ಥದಲ್ಲಿ ಮಾತಾಡ್ಯಾರ. ಅಂದ್ರೆ ರಾಜ್ಯ ಹೊಡೆಯುವಂಥ ಕುತಂತ್ರದ ಅವ್ರ ಅರ್ಥ ಅಂದ್ರೆ ಈ 7 ಜಿಲ್ಲೆಗೆ ಹೊರಗೆ ಹಾಕ್ರಿ, ಸಪ್ರೇಟ್ ನಾವು ಇರಮಿ ಅಂತಂಬುದು ಅವ್ರ ಧೋರಣೆ ಅದ. ಅದ್ರ ಜೊತೆಯಲ್ಲಿ ಅವ್ರು ಏನಂದ್ರೆ ಒಂದು ಕಲ್ಯಾಣ ಕರ್ನಾಟಕ ಮೂಲಿಗಿಟ್ಟು ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಈ ರೀತಿ 24 ಜಿಲ್ಲೆಗಳು ಸಪ್ರೇಟ್ ಮಾಡಬೇಕು, ನಮ್ಗೆ ಸಪ್ರೇಟ್ ಹಾಕಬೇಕು ಅಂಥೇಳಿ ರಾಜ್ಯ ಹೊಡೆಯುವಂಥ ಕುತಂತ್ರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ವಿರುದ್ಧ ನಾವೇನದಲ್ಲ, ನಾವು ಸುಮ್ಮನೆ ಕೊಡೋರಲ್ಲ. ಅದಕ್ಕೆ ಗುಲ್ಬರ್ಗಾದಲ್ಲಿ ಈಗಾಗಲೇ ಹೋರಾಟ ಆಗಿದೆ, ಬೀದರ್ದಲ್ಲಿ ಹೋರಾಟ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಕಲಬುರಗಿಯಲ್ಲಿ ಹಿಂದಕ್ಕೆ ವೈಜನಾಥ್ ಪಾಟೀಲರು ಧ್ವಜ ಏರಿಸ್ತಿರು, ಪ್ರತ್ಯೇಕ ರಾಜ್ಯ ನಾವು ಏರಿಸ್ತಿದ್ದೀವಿ, ನಮ್ಗೆ ಅರೆಸ್ಟ್ ಮಾಡ್ತಿದ್ರಿ. ಈಗಲೂ ವರ್ಷ ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜ ಏರಿಸ್ತಾರೆ, ಪ್ರತ್ಯೇಕ ರಾಜ್ಯ ಕೇಳ್ತಾರೆ ಧ್ವನಿ, ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಿಲ್ಲ, ಅಲ್ಲಿ ಯಾಕೆ ಅರೆಸ್ಟ್ ಮಾಡತ್ತಿಲ್ಲ? ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾನು ಸವಾಲು ಕೇಳ್ತೀನಿ. ಪ್ರತ್ಯೇಕ ರಾಜ್ಯ ಕೇಳಿದ್ರೆ ನೀವು ಅರೆಸ್ಟ್ ಮಾಡಿದಿರಿ, ಸಂವಿಧಾನ ವಿರೋಧಿ, 371ನೇ ಕಲಂ ವಿರೋಧಿ, ಕಲ್ಯಾಣ ಕರ್ನಾಟಕ ವಿರೋಧಿ, ದೇಶದ್ರೋಹಿಗಳಿಗೆ ನೀವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ರಾಜ್ಯದ್ರೋಹಿಗಳಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ. ಯಾಕಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ನನಗೆ ವಿಶ್ವಾಸ ಅದ. ಆದ್ರೂ ಯಾಕಂದ್ರೆ ಬೆಂಗಳೂರು, ನೀವೂ ಬೆಂಗಳೂರದವ್ರೇ ಇದ್ದೀರಿ, DK ಶಿವಕುಮಾರ್ ಬೆಂಗಳೂರದವ್ರ, ನೀವು ಏನು ಮಾಡಿಲ್ಲ ಅಂತ ನಮ್ಗೆ ಸಂಶಯ ಬರ್ತದೆ. ನೀವು ಸಪೋರ್ಟ್ ಮಾಡ್ಲಿತ್ತೀರ ನಾವು ಒಳಗೆ ಅಂತ. ಅದಕ್ಕೆ ನೀವು ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಜನರು ನಾವು ಭಾಳಷ್ಟು ಏನಪ್ಪ ಅಂದ್ರೆ ತಲೆ ಕೆಡಿಸ್ಕೊಂಡಿದ್ವಿ. ನಮಗೆ ಮನಸ್ತಾಪ ಆಗ್ಯದ, ಅಶಾಂತಿ ಉಂಟಾಗ್ಯದ, ನಮ್ಗೆ ನೋವಾಗ್ಯದ. ನಾವು ನೋವು ಸರಿಪಡಿಸ್ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಯವರು ಇವತ್ತಿನ ದಿವಸ ಸಭೆ ಕರೆದಾರೆ. ಇವತ್ತಿನ ದಿವಸ ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಸಭೆ ಕರೆದಾರ. ಅದಕ್ಕೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ನಿಜವಾಗಿಯೂ ಕಳಕಳಿ ಇತ್ತು ಅಂದ್ರೆ ಕಲ್ಯಾಣ ಕರ್ನಾಟಕದ್ದು ನಮ್ಮದೇನದ ಕೆಲವು ಪ್ರಮುಖವಾದ ಬೇಡಿಕೆಗಳವ. ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಪ್ರಕಾರ SC ST ನೀವೇನದಲ್ಲ ರಿಸರ್ವೇಷನ್ ಕೊಟ್ಟರೆ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೀವು ಮಾಡಿದಿರಿ. ಈ 370 ಇಂಪ್ಲಿಮೆಂಟಕ್ಕೆ ಯಾವ ಡಿಪಾರ್ಟ್ಮೆಂಟ್ ಅದ? ಅದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿರಿ. ಆಮೇಲೆ ಏನದಲ್ಲ, ನಮ್ಮ ಒಂದು 371ನೇ ಕಲಂ ನಿಯಮಾವಳಿ ಪ್ರಕಾರನೇ ನಮ್ಮ ಒಂದು ಅಭ್ಯರ್ಥಿಗಳಿಗೆ ಕ್ರಮಾಂಕ ಕೊಡಬೇಕು ಮತ್ತು ಏಜ್ ರಿಲ್ಯಾಕ್ಷನ್ ಕೊಡಬೇಕಂತ ನಾ ಹೇಳ್ತಾ ಇಲ್ಲ. 371 ಬುಕ್ ನನ್ನ ಬಲ್ಲ ಅದ, ಬೇಕಾದ್ರೆ ನೀವು ತಗೋರಿ, ಅದ್ರಾಗ ನೋಡಿ ತೋರಿಸ್ತೀನಿ, ಯಾವ ಪ್ಯಾರದಾಗ ಅದಂತೂ ತೋರಿಸ್ತೀನಿ. ಆಮೇಲೆ 3ನೇದು 371ನೇ ಕಲಂ ಅಡಿ ಏನು ವ್ಯಾಜ್ಯಗಳು ಬರ್ತಾವ, ಅದಕ್ಕೆ ಸಪ್ರೇಟ್ ಟ್ರಿಬ್ಯುನಲ್ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ಬೇಕಂತ ನಿಯಮದಾಗ ಅದ, ಇನ್ನೂ ತನಕ ಸ್ಥಾಪನೆ ಮಾಡಿಲ್ಲ. ಮತ್ತು ರಾಜ್ಯದ ಎಲ್ಲ ನೇಮಕಾತಿಗಳಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ಹಚ್ಚಿ ಆಮೇಲೆ ನಮ್ಮದು ರಿಸರ್ವೇಷನ್ ಲಿಸ್ಟ್ ಹಚ್ಚಂತ ಇದೇ ಬಂದ. ಇದ್ರ ಸಲುವಾಗಿ ಅವರು ಇವತ್ತಿನ ದಿವಸ ನಮ್ಮ ವಿರುದ್ಧರ. ಆಮೇಲೆ 5ನೇದು ಕಲ್ಯಾಣ ಕರ್ನಾಟಕ ಏನದಲ್ಲ, ನಮ್ಮದು 100 ಅಭ್ಯರ್ಥಿಗಳಿಗೆ ಭಾಳಷ್ಟು ಜನರಿಗೆ ಈಗಾಗಲೇ ಸೆಲೆಕ್ಷನ್ ಆಗಿ 2 ವರ್ಷ ಆಯಿತು, ಆರ್ಡರೇ ಕೊಟ್ಟಿಲ್ಲ. ಯಾಕಂದ್ರೆ ಕೋರ್ಟಿಗೆ ನಡೆದ್ರೆ ಪದೇ ಅವರು. ಅದಕ್ಕೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೀವಿ, ನಮ್ಮ ಮೀಟಿಂಗ್ ತೊಗೊಂಡು ಮಾಡೀನ್ರಿ, ಆಗ್ತದೆ 1 ವಾರದಾಗ ಅಂದ್ರೆ ಅದು ಇತ್ಯರ್ಥ ಆಗಬೇಕು, ನಮ್ಮವ್ರಿಗೆ ಆರ್ಡರ್ ಕೊಡಬೇಕು ಮತ್ತು ಖಾಲಿ ಇರೋ ಹುದ್ದೆಗಳು ಭರ್ತಿ ಮಾಡಬೇಕು. ಮತ್ತು ಲಾಸ್ಟ್ ನಾವು ಕೇಳೋದೇನಂದ್ರೆ, ಈಗ ನಮ್ಮ 56 ಹಿಡ್ಕೊಂಡು 1956 ನಾವು ಕರ್ನಾಟಕದಾಗ ಸೇರಿದ್ದು. 56ಕ್ಕೆ ನಮ್ಮ ಫಸ್ಟ್ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರಿದ್ದರು. 56ರಿಂದ ಇಲ್ಲಿವರೆಗೆ ಈಗ ನಾವು ಬ್ಯಾಕ್ಲಾಗ್ ಹುದ್ದೆಗಳು ಕೇಳ್ತಾ ಇದ್ದೀವಿ, ಹಿಂದೆ ಕೇಳಿಲ್ಲ, ಈಗ ಕೇಳ್ತೀವಿ. ಯಾಕಂತಂದ್ರೆ 7 ಲಕ್ಷ ಬ್ಯಾಕ್ಲಾಗ್ ಹುದ್ದೆಗಳು ಕೊಡ್ರಿ ನಮ್ಗೆ. ಯಾಕಂದ್ರೆ ನೀವು ಇವತ್ತು ವಿರೋಧ ಮಾಡತ್ತೀರಲ್ಲ, ನೀವು ನಮ್ಮದು ವಾಸ್ತವ ಸ್ಥಿತಿ ನೋಡ್ತಾ ಇಲ್ಲ ನೀವು. ಈಗ ಕರ್ನಾಟಕ ಅಂದ್ರೆ ಒಂದು ಶರೀರದಾಗ ನಮ್ಮ ಕಾಲಿಗೆ ಒಂದು ಪೆಟ್ಟು ಹತ್ತದ, ರಕ್ತ ಹರಿಲತ್ತದ, ಅಂದಮೇಲೆ ಟ್ರೀಟ್ಮೆಂಟ್ ಮಾಡೋದು ಮೈಂಡದು ಇರ್ತದೆ ಇಲ್ಲ. ಈಗ ಡಾಕ್ಟರ್ ಸಾಹೇಬ್ರು ಇದ್ದಾರೆ, ಇಲ್ಲಿ ಡಾಕ್ಟರ್ ನಾಗರೇಶ್ ಸರ್ ಇದ್ದಾರೆ, ಅನರ್ವ ಡಾಕ್ಟರ್ ಸರ್ ಇದ್ದಾರೆ. ಒಂದು ಶರೀರಕ್ಕೆ ಎಲ್ಲೇ ಪೆಟ್ಟಾದ್ರೆ ಟ್ರೀಟ್ಮೆಂಟ್ ಮಾಡೋದು ಆ ಮನುಷ್ಯನ ಕರ್ತವ್ಯ ಅದ. ಹಂಗೆ ಒಂದು ರಾಜ್ಯದ್ದು ಇಲ್ಲಿ ಒಂದು ಭಾಗ ಹಿಂದುಳಿದ ಅಂದ್ರೆ ಅದಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕದ. ಇದು ಭಾರತ ಸರ್ಕಾರದಲ್ಲಿ ಏನದಲ್ಲ ಕೊಟ್ಟಿದಂಥ ಇದು ಪ್ರೊವಿಷನ್ ಅದ. 11 ರಾಜ್ಯಗಳಿಗೆ ಕೊಟ್ಟರೆ ಅದ್ರಾಗ ಲಾಸ್ಟ್ ಕೊಟ್ಟರು ನಮ್ಗೆ ಆಲ್ರೆಡಿ ಹೈದರಾಬಾದ್ ಸ್ಟೇಟ್ದ ಫೆಸಿಲಿಟಿ ಇದ್ರೂ ಭೀ ನಾವು ಬಿಟ್ಟು ಬಂದಿದ್ದೀವಿ. ಬಂದು ಏನದಲ್ಲ 60 ದಶಕ ಆದಮೇಲೆ 371 ತೊಗೊಂಡೇವು ನಾವು. ಅದು ಹೋರಾಟ ಮಾಡಿ ತೊಗೊಂಡೀವಿ. ಅದೂ ಏನದಲ್ಲ ಎಷ್ಟೋ ನಮಗೆ ತೊಂದರೆ ಕೊಟ್ರು ನಮ್ಗೆ. ಆದ್ರೂ ಕೊಟ್ಟರೆ ಆದರೆ ನಮ್ಗೆ ಖಾಲಿ ಬ್ಯಾಲರ್ ಕೊಟ್ಟರು ಕೇಂದ್ರ ಸರ್ಕಾರದವ್ರು. ಅದ್ರಾಗ ದುಡ್ಡಿಲ್ಲ, ಪ್ಯಾಕೇಜ್ ಇಲ್ಲ. ನಿಮ್ಮ ರಾಜ್ಯದಾಗಿನ ನೌಕರಿಗಳು ನೀವೇ ರಿಸರ್ವೇಷನ್ ಮಾಡ್ಕೋಬೇಕು, ನಿಮ್ಮ ದುಡ್ಲಿಂದ ನೀವೇ HKDB ಮಾಡ್ಕೋಬೇಕು, ಈ ರೀತಿ ಕೊಟ್ಟಿದ್ದದ. ಇದು ನಮ್ದು ನಾವೇ ತೊಗೊಳತ್ತೀವಿ.
ಇದಕ್ಕೂ ವಿರೋಧ ಮಾಡ್ತೀರಿ ಅಂತಂದ್ರೆ ನೀವು ಮೈಸೂರದವರು ಎಷ್ಟು ಕುತಂತ್ರಿ ಇದ್ರಿ, ಎಷ್ಟು ನೀವು ರಾಜ್ಯದ್ರೋಹಿ ಇದ್ರಿ, ಎಷ್ಟು ಪಕ್ಷಪಾತದ. ಎಲ್ಲ ಕನ್ನಡಿಗರು ಒಂದು ಅಖಂಡ ಕರ್ನಾಟಕ ಒಂದು ತಾವಿ ಭುವನೇಶ್ವರ ಮಕ್ಕಳು ಅಂತ ಒಂದು ಕಡೆ ಹೇಳ್ತೀರಿ, ಕನ್ನಡದ ಒಂದು ಏನದಲ್ಲ ಅಭಿಮಾನ ಹೆಸರು ಮೇಲೆ ಭಾವನಾತ್ಮಕ ವಿಷಯ ತಂದು ನೀವು ನಮಗೆ ಮೂಲಿಗೆ ಕೂಡಿಸ್ತೀನಿ. ನಾನು ಎಷ್ಟು ದಿನ ಮೂಲಿಗೆ ಕೂಡಿಸ್ತೀರಿ? ಇದು ಸಾಧ್ಯ ಇಲ್ಲ. ಅದಕ್ಕೆ ನಾವೇನಾದ್ರೆ ಎಚ್ಚೆತ್ಕೊಂಡಿದ್ದೀವಿ. ನಾವು ಇದ್ರ ವಿರುದ್ಧ ಏನಾದಲ್ಲಿ ಈಗಾಗಲೇ ನಾವು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಬೀದರ್ನಲ್ಲಿ ಹೋರಾಟ ಮಾಡಬೇಕಾಗ್ಯದ. ಅದಕ್ಕೆ ಬೀದರ್ ಜನರಲ್ಲಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮಾನ್ಯ ಸಚಿವರು ಹಿಡ್ಕೊಂಡು ಶಾಸಕರು ಹಿಡ್ಕೊಂಡು ಎಲ್ಲ ಶಿಕ್ಷಣ ಸಂಸ್ಥೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಎಲ್ಲ ನಿರುದ್ಯೋಗಿಗಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಇದ್ರ ಬಗ್ಗೆ ಏನದಲ್ಲ ಎಚ್ಚೆತ್ಕೊಂಡು ಹೋರಾಟದಲ್ಲಿ ಭಾಗವಹಿಸಬೇಕಂತ ಈ ಮುಖಾಂತರ ನಾನು ಇವತ್ತಿನ ದಿವಸ ತಮ್ಮ ಮುಖಾಂತರ ಮನವರಿಕೆ ಮಾಡ್ತೀನಿ. ಈಗ ನಮ್ಮ